ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಇವತ್ತು 18 ಜನ ಶಾಸಕರು ಇರ್ಬೋದು. ಆದರೆ ರಾಜ್ಯದಲ್ಲಿ ಇವತ್ತೇನು ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿಂದಾನು ಇವತ್ತೇನು ಹಗರಣಗಳಲ್ಲೇ ಮುಳುಗೋಗಿರ್ತಕ್ಕಂಥ ಒಂದು ಸರ್ಕಾರದ ವಿರುದ್ಧವಾಗಿ ನೀವೆಲ್ಲರೂ ಸೇರಿ ದನಿ ಎತ್ತಂತ ಸಂದರ್ಭದಲ್ಲಿ ಇವತ್ತು ನನ್ನ ಒಂದು ಅನುಪಸ್ಥಿತಿಯನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಇವತ್ತು 18 ಶಾಸಕ ಮಿತ್ರರಿಗಿದೆ ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ಹೇಳ್ತಾ ಇದ್ರು. ಬಾಬಣ್ಣವರು ಇಲ್ಲೇ ಕೂತಿದ್ದಾರೆ. ಬಹುಶಃ ಕುಮಾರಣ್ಣವರು ನಾಳೆ ದಿನ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಎಲ್ಲ ಪ್ರಮುಖ ಮುಖಂಡರುಗಳ ಜೊತೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದಾರೆ. ಎಲ್ಲ ನಮ್ಮ ಶಾಸಕರ ಮಿತ್ರರು ಜೊತೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ನಾಳೆ ದಿನ ಸಂಜೆ ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಒಂದು ಸಭೆ ಆಯೋಜನೆ ಆಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಇವತ್ತು ಸೇರಿರ್ತಕ್ಕಂಥ ಮೂಲ ಉದ್ದೇಶ ಏನು, ಇವತ್ತು ರಾಜ್ಯ ಸರ್ಕಾರ ಒಂದು ಕಡೆ ಎಸ್ಟಿ ಹಗರಣ ವಾಲ್ಮೀಕಿ ಸಮುದಾಯಕ್ಕೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ 187 ಕೋಟಿ ರೂಪಾಯಿನ ಇವತ್ತು ಯಾವ ರೀತಿ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಷ್ಟೇ ನಡೆದಂಥ ಒಂದು ಅಧಿವೇಶನದಲ್ಲೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. 89 ಕೋಟಿ 187 ಅಲ್ಲ 89 ಕೋಟಿ ಹಗರಣ ಆಗಿರೋದು ಸತ್ಯ. ಆದರೆ ಇದರಲ್ಲಿ ನಮ್ಮ ಮಂತ್ರಿಗಳದಾಗ್ಲಿ ಸರ್ಕಾರದ್ದಾಗ್ಲಿ ಯಾವುದೇ ರೀತಿ ಕೈವಾಡ ಇಲ್ಲ. ಇದೇನೇ ಇದ್ರು ಅಧಿಕಾರಿಗಳ ಕೈವಾಡ ಅಂತಕ್ಕಂಥದ್ದನ್ನ ಬಹಳ ಸುಲಭವಾಗಿ ಮಾತಾಡಿ ನಿಲ್ಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇನ್ನು ಪಾಪ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಪಾಪ ಹೇಳ್ತಾರೆ, ಸಾಕಷ್ಟು ವಿಷಯಗಳನ್ನ ಮಾತನಾಡ್ತಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ಎಲ್ಲ ಇವತ್ತು ನಾವು ಚರ್ಚೆ ಮಾಡೋದಿಲ್ಲ. ಆದರೆ ಇವತ್ತೇನು ಅನ್ಯಾಯ ಆಗಿದೆ, ಇವತ್ತೇನು ಈ ಹಗರಣಗಳಿದೆ, ಅಂದಾನಿ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಏನು SC ಕೇರಿ ಅಭಿವೃದ್ಧಿಗೆ SCP TSP ವರ್ಕ್ಗೆ ಸಾವಿರಾರು ಕೋಟಿ ಇವತ್ತು ಹಣವನ್ನ ಮೀಸಲಿಟ್ಟಿದ್ದಂಥದ್ದು. ಇವತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಇವತ್ತೇನು 5 ಗ್ಯಾರಂಟಿಗಳು ಯೋಜನೆಗಳ ಒಂದು ಹೆಸರಿನಲ್ಲಿ ಎಲ್ಲೆಲ್ಲಿಗೂ ಆ ಒಂದು ಹಣವನ್ನ ಡೈವರ್ಸಿಫಿಕೇಶನ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ. ಇಷ್ಟೇ ಅಲ್ಲ, ಇವತ್ತೇನು ನಮ್ಮ ರೈತರುಗಳು ಹಾಲು ಉತ್ಪಾದನೆ ಮಾಡ್ತೀರಿ, 9 ತಿಂಗಳಿಂದ ಇವತ್ತು ಪ್ರೋತ್ಸಾಹ ಧನವನ್ನ 1200 ಕೋಟಿ ರೂಪಾಯಿ ಇವತ್ತು ರಾಜ್ಯದಲ್ಲಿ ರೈತರುಗಳಿಗೆ ಇವತ್ತು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು ಇದೇ ರಾಜ್ಯ ಸರ್ಕಾರ. ಜೊತೆಯಲ್ಲಿ ಇವತ್ತು ಬೆಲೆ ಏರಿಕೆಗಳಿರ್ಬೋದು, ಇವತ್ತು ಡೆಂಗ್ಯೂ ಅಂತಕ್ಕಂಥ ಒಂದು ಸಣ್ಣ ಒಂದು ಏನು ಸೊಳ್ಳೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆಯನ್ನೇ ಇವತ್ತು ನಿಯಂತ್ರಣ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರದ ಕೈಲಿ ಇವತ್ತು ಆಗ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.